ಈಗ ಈ ಕ್ಷಣದ ಹೆಡ್ಲೈನ್ಸ್. ಬಿಜೆಪಿಯ ರಾಮಬಾಣಕ್ಕೆ ವಿರುದ್ಧವಾಗಿ ಸಿಎಂ ಸಿದ್ದರಾಮಯ್ಯ ತಿರುಗುಬಾಣ. ಶ್ರೀರಾಮನೇನು ಬಿಜೆಪಿಯವರ ಅಪ್ಪನ ಮನೆ ಆಸ್ತಿನ ಅಂದ್ರು ಡಿಕೆಶಿ. ನನಗೆ ರಾಮಭಕ್ತಿ ಇಲ್ಲ, ಅಯೋಧ್ಯೆಗೆ ಹೋಗಲ್ಲ ಅಂದ್ರು ಸಚಿವ ಪ್ರಿಯಾಂಕ್ ಖರ್ಗೆ. ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಮೋದಿಯ ಉಪವಾಸ ಅಣಕಿಸಿದ ವೀರಪ್ಪ ಮೊಯ್ಲಿ. ಮೋದಿ ಉಪವಾಸ ಮಾಡಿರೋದೇ ಅನುಮಾನ ಅಂದ್ರು ಮಾಜಿ ಸಿಎಂ. ಒಂದು ವೇಳೆ ಮೋದಿ ಉಪವಾಸ ಮಾಡದೆ ಪೂಜೆ ಮಾಡಿದ್ರೆ ಆ ಸ್ಥಳ ಅಪವಿತ್ರ ಆಗಲಿದೆ ಅಂತ ಟೀಕೆ. ಹಿಂದೂ ಭಕ್ತರ ಶತಮಾನಗಳ ಕನಸಿಗೆ ಮೋದಿ ಸೌರ ಬೆಳಕು. ಸೂರ್ಯವಂಶದ ರಾಮನ ನೆನಪಿಗೆ ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆ ಘೋಷಣೆ. ದೇಶದ 1 ಕೋಟಿ ಬಡವರ ಮನೆಗಳ ಮೇಲ್ಛಾವಣಿಯ ಮೇಲೆ ಸೌರಶಕ್ತಿ ಉತ್ಪಾದನೆಯ ಉದ್ದೇಶ. ಮದ್ಯಪ್ರಿಯರಿಗೆ ಮತ್ತೆ ಶಾಕ್ ಕೊಡಲು ಮುಂದಾದ ಸರ್ಕಾರ. ಶೀಘ್ರದಲ್ಲೇ 8 ರಿಂದ 10 ರೂಪಾಯಿ ಏರಿಕೆಯಾಗಲಿದೆ ಬಿಯರ್ ದರ. ದರ ಹೆಚ್ಚಿಸಿ ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಸರ್ಕಾರ ಪ್ಲಾನ್. ಕುನೋ ಉದ್ಯಾನವನಕ್ಕೆ 3 ಅತಿಥಿಗಳ ಆಗಮನ. 3 ಮರಿಗಳಿಗೆ ಜನ್ಮ ಕೊಟ್ಟ ನಮೀಬಿಯಾದಿಂದ ತಂದಿದ್ದ ಜ್ವಾಲಾಚೀತ. ಒಂದೇ ತಿಂಗಳಲ್ಲಿ 6 ಮರಿಗಳು ಉದ್ಯಾನವನಕ್ಕೆ ಆಗಮನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.